ಜಲ್ಮನ್, ನೀವು ಚೆನ್ನಾಗಿ ಕಾಣಬೇಕು ಅಂತ ಕಷ್ಟಪಟ್ಟು ಈ ರೀತಿ ಶರ್ಟ್ ನ ಟಕಿಂಗ್ ಮಾಡಿರ್ತೀರ. ಆದ್ರೆ ಈ ತರ ಟಕಿಂಗ್ ಮಾಡಿದ್ಮೇಲೆ ನೀವು ಯಾವ್ದಾದ್ರು ಒಂದು ಆಕ್ಟಿವಿಟಿ ಅಥವಾ ಜಸ್ಟ್ ಶರ್ಟ್ ನ ಹಿಂಗ್ ಮಾಡಿದ್ರೆ ಸಾಕು, ಶರ್ಟ್ ಈಚೆ ಈ ತರ ಬಂದ್ಬಿಡುತ್ತೆ. ಇದನ್ನ ಮಫಿನ್ ಟಾಪ್ ಅಂತಾರೆ. ಈ ಮಫಿನ್ ಟಾಪ್ ಇಂದ ಯಾರು ತಪ್ಪಿಸ್ಕೊಳಕ್ಕಾಗಲ್ಲ. ನೀವು ಸ್ಲಿಮ್ ಆಗಿರಿ, ನೀವು ಫ್ಯಾಟ್ ಆಗಿರಿ, ಇಟ್ ಡಸಂಟ್ ಮ್ಯಾಟರ್. ಬಟ್ ಇದಕ್ಕೆ ಒಂದು ಸೊಲ್ಯೂಷನ್ ಅಂತಂದ್ರೆ ಈ ಶರ್ಟ್ ಸ್ಟೇಸ್. ಒಂದು ಬೆಲ್ಟ್ ಸ್ಟೈಲ್ ಶರ್ಟ್ ಸ್ಟೇ ಅಂತ, ಇನ್ನೊಂದು ನಿಮ್ ಪ್ರೈಸ್ಗೆ ವ್ಯಾಪಾರ ಮಾಡೋಂಥ. ಇವೆರಡರಲ್ಲಿ ಯಾವ್ದು ಬೆಟರು ತಿಳ್ಕೋಣ. ನಂಬರ್ 1, ಈ ಬೆಲ್ಟ್ ಸ್ಟೈಲ್ ಶರ್ಟ್ ಸ್ಟೇ ಟ್ರೈ ಮಾಡೋಣ. ಇದೇನಿಲ್ಲ, ಜಸ್ಟ್ ಬೆಲ್ಟ್ ತರ ವೇರ್ ಮಾಡೋದು. ನಿಮ್ ಶರ್ಟ್ ಮೇಲೆ ವೇರ್ ಮಾಡಿದ್ಮೇಲೆ ಟಕ್ಕಿಂಗ್ ಮಾಡ್ತೀನಿ. ಈಗ ಇದನ್ನ ಟೆಸ್ಟ್ ಮಾಡೋಣ. ನೋಡಿ, ಜಸ್ಟ್ ಮೆತ್ತ ಕೈ ಎತ್ತಿದ್ದೀನಿ. ಸಿ, ಬೆಲ್ಟ್ ಸಮೇತ ಈಚೆ ಬರುತ್ತೆ. ಈ ಬೆಲ್ಟ್ ಲೈನ್ ವಿಸಿಬಲ್ ಇರಬಾರ್ದು, ಪ್ಯಾಂಟ್ ಇಂದ ಮೇಲಕ್ಕೆ ಯಾವುದೇ ಕಾರಣಕ್ಕೂ ಬರಬಾರ್ದು. ಸೊ ನಮ್ಮ ಟೆಸ್ಟ್ ನ ಇದು ಕಂಪ್ಲೀಟ್ ಫೇಲ್ ಆಗುತ್ತೆ. ಟೈಸ್ಗೆ ಹಾಕೊಳ್ಳುವಂತ ಶರ್ಟ್ಸ್ ಇದೇನಿಲ್ಲ, ಜಸ್ಟ್ ಟೈಸ್ಗೆ ಈ ರೀತಿ ವೇರ್ ಮಾಡೋದು. ಇಲ್ಲಿ ನೀವು ಈಸಿಯಾಗಿ ನಿಮ್ಗೆ ಟೈಟ್ ಅಥವಾ ಲೂಸ್ ಫಿಟ್ಟಿಂಗ್ ಯಾವ ತರ ಬೇಕು ಅದನ್ನ ಮಾಡ್ಕೊಳ್ಳೋದು. ಅದಾದ್ಮೇಲೆ ನೆಕ್ಸ್ಟ್ ಈ ಕ್ಲಿಪ್ಸ್ನ ಒನ್ ಬೈ ಒನ್ ನಿಮ್ಮ ಶರ್ಟ್ಗೆ ವೇರ್ ಮಾಡಬೇಕು. ಇದೇನಿಲ್ಲ, ಸಿಂಪಲ್, ಜಸ್ಟ್ ಕ್ಲಿಪ್ನ ಅಟ್ಯಾಚ್ ಮಾಡೋದಷ್ಟೇ. ಸೊ ಫೈನಲ್ ಈ ರೀತಿ ಆಗುತ್ತೆ. ಈಗ ಇದನ್ನ ಟಕಿಂಗ್ ಮಾಡ್ತಾ ಇದ್ದೀನಿ. ಓಕೆ, ಇದನ್ನ ಟೆಸ್ಟ್ ಮಾಡೋಣ. ಈಗ ನನ್ನ ಕೈನ ಮೆತ್ತದ ಮೇಲೆ ಎತ್ತಿದ್ದೀನಿ. ಸಿ, ನಾನು ನನ್ನ ಕೈನ ಎಷ್ಟೇ ಮೇಲೆ ಎತ್ತಿದ್ರು ನನ್ನ ಶರ್ಟ್ ಇಟ್ಸ್ ಇನ್ ಪ್ಲೇಸ್, ಇನ್ನು ಫಿಟ್ ಆಗಿ ಕೂತಿದೆ, ಯಾವುದೇ ಮಫಿನ್ ಟಾಪ್ ಕ್ರಿಯೇಟ್ ಆಗ್ತಾ ಇಲ್ಲ. ಸೊ ಈ ಬೆಲ್ಟ್ ನಮ್ಮ ಟೆಸ್ಟ್ ನ ಕಂಪ್ಲೀಟ್ ಪಾಸ್ ಆಗುತ್ತೆ. ಗೈಸ್, ಸ್ಟೈಲಿಶ್ ಆಗಿ ಕಾಣಬೇಕು ಅಂತಂದ್ರೆ ಜಸ್ಟ್ ಡ್ರೆಸ್ ಮಾಡ್ಕೊಂಡ್ರೆ ಅಲ್ಲ, ಆ ಡ್ರೆಸ್ ಇಟ್ ಶುಡ್ ಆಲ್ವೇಸ್ ಸ್ಟೇ ಇನ್ ಪ್ಲೇಸ್. ಅವಾಗ ಮಾತ್ರ ನೀವು ಸೆಕ್ಸಿ ಮತ್ತೆ ಸ್ಟೈಲಿಶ್ ಆಗಿ ಕಾಣಕ್ಕಾಗೋದು. ನೀವು ಸ್ಟೈಲ್ ಮಿಸ್ಟೇಕ್ಸ್ ನ ಫಿಕ್ಸ್ ಮಾಡಿದೀನಿ, ಮತ್ತೆ ಅದಕ್ಕೊಂದು ಸೊಲ್ಯೂಷನ್ ಕೂಡ ಕೊಟ್ಟಿದ್ದೀನಿ. ಒಂದು ಫಾಲೋ ಮಾಡೋದಾ?